ಹಾಯ್ ಎಲ್ರಿಗೂ ನಮಸ್ಕಾರ. ದಸರಾ ಹಬ್ಬದ ಶುಭಾಶಯಗಳು. ನವರಾತ್ರಿಯ ಮೊದಲನೆಯ ದಿನದ ಪೂಜೆ ಬೆಳಗ್ಗೆ 4 ಗಂಟೆಗೆ ಶುರು ಮಾಡಿದೆ. ಬೆಳಗ್ಗೆ 4 ಗಂಟೆಗೆ ಎದ್ದು ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ಪೂಜೆಯನ್ನು ಶುರು ಮಾಡಲಿಕ್ಕೆ ಸುಮಾರು ಬೆಳಗ್ಗೆ ಮುಂಜಾನೆ 4:15 ಆಯಿತು. ಮನೆಯೊಳಗೆ ಎಲ್ಲ ಪೂಜೆಯೆಲ್ಲ ಮುಗಿಸ್ಕೊಂಡು ಮತ್ತು ಮನೆ ಪಕ್ಕದಲ್ಲಿರುವಂಥ ಬನ್ನಿ ಗಿಡಕ್ಕೆ ಪೂಜೆಗೆ ಅಂತ ಏನೇನು ಬೇಕು ಅಂತ ಎಲ್ಲ ರೆಡಿ ಮಾಡಿಕೊಂಡೆ. ಪೂಜೆ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡು ಹೊರಡೋ ಅಷ್ಟರಲ್ಲಿ ಸುಮಾರು 4:40 ಆಗಿತ್ತು. ನಮ್ಮ ಮನೆ ಪಕ್ಕದಲ್ಲೇ ಬನ್ನಿ ಮರ ಮತ್ತು ದೇವಸ್ಥಾನ ಎರಡೂ ಇರೋದರಿಂದ ನಮಗೆ ದೂರ ಏನು ಹೋಗಬೇಕು ಅನ್ನೋ ಟೆನ್ಷನ್ ಏನು ಇರಲಿಲ್ಲ. ನಮ್ಮ ಮನೆಯಿಂದ ದೇವಸ್ಥಾನಕ್ಕೆ ಒಂದು 5 ನಿಮಿಷ ಅಷ್ಟೇ. ಅಷ್ಟರಲ್ಲಿ ತುಂಬ ಜನ ಬನ್ನಿ ಮರದ ಪೂಜೆಗಂತ ಎಲ್ಲ ಕ್ಯೂ ಆಗಿ ನಿಂತುಬಿಟ್ಟಿದ್ರು. ಭಾಳ ಹೊತ್ತು ನಾವು ಅಲ್ಲೇ ವೆಯ್ಟ್ ಮಾಡಬೇಕಾಯಿತು ಪೂಜೆಗೋಸ್ಕರ. ದೇವಸ್ಥಾನ ಮತ್ತು ಬನ್ನಿ ಗಿಡ ಒಂದೇ ಕಡೆ ಇರೋದಕ್ಕೋಸ್ಕರ ತುಂಬ ಜನ ಅಲ್ಲಿಗೆ ಬರ್ತಾರೆ ಪೂಜೆ ಮಾಡಲಿಕ್ಕೋಸ್ಕರ. ಈ ದೇವಸ್ಥಾನಕ್ಕೆ ಬಯಲುಗಾಳಮ್ಮ ದೇವಸ್ಥಾನ ಅಂತ ಇಲ್ಲಿ ಕರೀತಾರೆ. ನಾನು ಈ ಊರಿಗೆ ಫಸ್ಟ್ ಬಂದಾಗ ನಾನು ಈ ದೇವಸ್ಥಾನಕ್ಕೆ ಫಸ್ಟ್ ಕಾಲಿಟ್ಟಿದ್ದು. ಈಗಲೂ ಕೂಡ ನಮ್ಮವ್ವ ನಮ್ಮನ್ನೆಲ್ಲ ಕಾಪಾಡ್ತಾ ಇದ್ದಾಳೆ. ನೀವು ನೋಡ್ತಾ ಇರ್ಬೋದು, ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಒಳಗಡೆ ಬರೋದ್ರೊಳಗೆ ಸ್ವಲ್ಪ ಲೇಟ್ ಆಯಿತು. ಅಷ್ಟರಲ್ಲಿ ಜನ ಎಲ್ಲ ಸ್ವಲ್ಪ ಕಡಿಮೆ ಆಗಿದ್ದರು. ಬೆಳಗ್ಗೆ 3:30-4 ಗಂಟೆಗೆ ಬಂದುಬಿಟ್ರೆ ಕಾರ್ ಇರಲಿಕ್ಕೂ ಜಾಗ ಇರಲ್ಲ, ಅಷ್ಟು ಜನ ಸೇರಿರ್ತಾರೆ ಗುಡಿ ಒಳಗಡೆ. ನಮಗೆ ಸ್ವಲ್ಪ ಲೇಟ್ ಆಯ್ತಲ್ಲ, ಹಾಗಾಗಿ ಸ್ವಲ್ಪ ಜನ ಕಡಿಮೆ ಆಗಿದ್ದಾರೆ. ಹಾಗೆ ನಾನೆಲ್ಲ ಪೂಜೆ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗೋದ್ರೊಳಗೆ 5:20 ಆಗಿತ್ತು. ಮತ್ತು ಹಾಗೆ ನಾನು ದೇವರಿಗೆ ಮತ್ತೆ ಕೈ ಮುಗಿದು ಇನ್ನೂ ಟೈಮ್ ಇದೆಯಲ್ಲ ಅಂತ ಅಂದ್ಕೊಂಡು ಮಕ್ಕಳೆಲ್ಲ ಮಲಗಿದ್ರಲ್ಲ, ಮತ್ತು ನಾನು ಒಬ್ಬಳೇ ಕುಂದ್ರಕ್ಕೆ ಸುಮ್ಮನೆ ಬೋರ್ ಆಗುತ್ತೆ ಅಂದ್ಕೊಂಡು ಮತ್ತೆ ಬಟ್ಟೆ ಸ್ಟಿಚ್ ಮಾಡಲಿಕ್ಕೆ ಕೂತ್ಕೊಂಡೆ. ನಾನು ಸುಮಾರು 6:30-7 ಗಂಟೆವರೆಗೂ ಮಕ್ಕಳೆಲ್ಲ ಎದ್ದೇಳೋವರೆಗೂ ನಾನು ಬಟ್ಟೆ ಹೊಲಿತಾನೇ ಇದ್ದೆ. ಮತ್ತು ಬೆಳಗ್ಗೆ 6 ಗಂಟೆಯಿಂದ ಡೈಲಿ ಇದ್ದಿದ್ದೆ ಎಲ್ಲ ಮನೆ ಕೆಲಸ ಅದು ಇದು ಅಂತ ಟಿಫನ್ ಅಂತ ಎಲ್ಲ ರೆಡಿ ಮಾಡ್ಕೊಳ್ಳೋದ್ರೊಳಗೆ ಸುಮಾರು 10 ಗಂಟೆ ಆಯಿತು. ಹಾಗೆ 10 ಗಂಟೆ ಒಳಗಡೆ ಅಮ್ಮನವರಿಗೆ ಅಲಂಕಾರ ಮಾಡಿ ಪೂಜೆ ಎಲ್ಲ ನಡೆಯುತ್ತೆ, ಮಂಗಳಾರತಿ ಎಲ್ಲ. ಹಾಗೆ ಬೆಳಗಿಂದ ಸಂಜೆವರೆಗೆ ಮನೆ ಕೆಲಸ ಅದು ಇದು ಅಂತ ಮಾಡಿಕೊಂಡು ಸಾಯಂಕಾಲ ಹೊತ್ತಲ್ಲಿ ನಾವು ಸಾಯಿಬಾಬಾ ಟೆಂಪಲ್ಗೆ ಹೋದ್ವಿ. ತುಂಬಾ ಮಳೆ ಬರ್ತಿತ್ತು, ವಿಡಿಯೋ ಮಾಡಲಿಕ್ಕೂ ಕಷ್ಟ ಆಯಿತು. ಸ್ವಲ್ಪ ದೂರದಿಂದನೇ ವಿಡಿಯೋ ಎಲ್ಲ ಮಾಡ್ಕೊಂಡು ಬಂದ್ವಿ. ದಸರಾ ಟೈಮಲ್ಲಿ ದೇವಸ್ಥಾನಕ್ಕೆ ಹೋಗೋದಂದ್ರೇ ತುಂಬ ಖುಷಿ. ಯಾಕಂದರೆ ಎಲ್ಲ ದೇವಸ್ಥಾನದಲ್ಲೂ ದೇವರಿಗೆ ಮಾಡಿರುವಂಥ ಅಲಂಕಾರ ನೋಡೋದ್ರಲ್ಲೇ ಒಂಥರ ಖುಷಿ ಇರುತ್ತೆ. ಕರೆಕ್ಟ್ ನಾವು ಹೋಗಿರೋಂಥ ಟೈಮಿಗೆ ಸಾಯಿಬಾಬಾ ಪಲ್ಲಕ್ಕಿ ಉತ್ಸವ ಕೂಡ ನಡೀತಿತ್ತು. ತುಂಬಾ ಗಲಾಟೆ ಇತ್ತು, ಒಂದು ಕಡೆ ಮಳೆ ಇತ್ತು. ಸ್ವಲ್ಪ ಹೊತ್ತು ಹಂಗೆ ನೋಡ್ಕೊತ ನಿಂತ್ಕೊಬಿಟ್ಟಿದ್ವಿ ಅಲ್ಲೇ. ಈ ಟೈಮಲ್ಲಿ ಎಲ್ರಿಗೂ ನಾನು ಹೇಳೋದಂದರೆ, ಈ ನವರಾತ್ರಿ ಟೈಮಲ್ಲಿ ಬೆಳಗ್ಗೆನೇ ಬೇಗ ಎದ್ದು ಸ್ನಾನ ಮಾಡಿ ನೀವು ಬನ್ನಿ ಗಿಡಕ್ಕೆ ಹೋಗಿ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ, ತುಂಬಾ ನೆಮ್ಮದಿ ಕೂಡ ಸಿಗುತ್ತೆ. ಅದಕ್ಕೋಸ್ಕರ ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ, ದಸರಾ ಟೈಮಲ್ಲಿ ದಯವಿಟ್ಟು ಬನ್ನಿ ಪೂಜೆನ ಮಾಡಿ, ಒಳ್ಳೆಯದಾಗತ್ತೆ. ಹಾಗೆ ದಯವಿಟ್ಟು ನನ್ನ ವಿಡಿಯೋಗಳಿಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.